ರಾಯಚೂರಿನ ಜನ ಏನು ಹೇಳ್ತಾರೆ, ರಾಯಚೂರಿನಲ್ಲೂ ಕೂಡ ಜನಾಭಿಪ್ರಾಯದ ಸಂಗ್ರಹಣೆ ಆಗ್ತಾ ಇದೆ. ಪಬ್ಲಿಕ್ ಟಿವಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಜನರು ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ನಿಮಗೆ ತಲುಪಿಸ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಈಗ GST ದರ ಇಳಿಕೆ ಮಾಡೋದ್ರಿಂದ ಸಹಜವಾಗಿ ರಾಯಚೂರಿನ ಜನ ಕೂಡ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ. ಬಡವರ ಹೊರೆ ಇಳಿಸಿದೆ ಕೇಂದ್ರ, ನಮಗೆಲ್ಲ ಖುಷಿಯಾಗಿದೆ ಅಂತ ಸಂತಸವನ್ನು ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಯಾರ ಮುಂದೆ ಹೋಗಿ ಮೈಕ್ ಹಿಡಿದ್ರು ಕೂಡ ತೆರಿಗೆ ಭಾರ ಇಳಿಸಿದ್ದೀರಾ, ಧನ್ಯವಾದ ಅಂತ ಹೇಳ್ತಾರೆ. ಸಹಜವಾಗಿ ಪ್ರತಿಯೊಬ್ಬರಿಗೂ ಖುಷಿ ಆಗುತ್ತೆ. ನನಗೆ ಇದರಿಂದ ಬೇಜಾರಾಯ್ತಪ್ಪ ಅಂತ ಯಾರು ಹೇಳ್ತಾರೆ? ಖಂಡಿತ ಇಲ್ಲ. ಸೊ ಹಾಗಾಗಿ ಅವರ ಸಂಭ್ರಮವನ್ನು ಹಂಚ್ಕೋತಾರೆ ನಮ್ಮ ಜೊತೆಯಲ್ಲಿ. ಅವ್ರಿಗೆಲ್ಲರಿಗೂ ಕೂಡ ಅರಿವಿದೆ. ಈಗ ನಾವು ಕೂಡ ಮಾಧ್ಯಮದ ಮುಖಾಂತರ ಎಲ್ಲವನ್ನ ಹೇಳ್ತಾ ಇದ್ದೀವಿ. GST 2.0 ಇಂದಿನಿಂದ ಜಾರಿ ಆಗ್ತಾ ಇದೆ. ನವರಾತ್ರಿಯ ಮೊದಲ ದಿನವೇ ಇದು ಜಾರಿ ಆಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಎಲ್ಲೆಡೆ ಒಂದು ರೀತಿಯ ಹಬ್ಬದ ಸವಿಯನ್ನು ಸಂಭ್ರಮದಿಂದ ಸವಿಲಿಕ್ಕೆ ಸಾಧ್ಯ ಆಗುವಂಥ ವಾತಾವರಣ ಇದೆ ಅಂತ ಹೇಳ್ಬೋದು. ರಾಯಚೂರಿನಲ್ಲೂ ಕೂಡ ಜನ ಇದನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಯಾಕೆಂದರೆ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ದುಬಾರಿಯಾಗಿದ್ದಂಥ ವಸ್ತುಗಳ ಬೆಲೆ ಇಂದಿನಿಂದ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಖುಷಿಯ ವಿಚಾರ. ಯಾವುದೇ ಒಂದು ವಸ್ತುಗಳು ಇರ್ಬೋದು, ಒಂದು ಕಿರಾಣಿ ಅಂಗಡಿಯಲ್ಲಿ ಇರ್ತಕ್ಕಂಥ ವಸ್ತುಗಳು ಇರ್ಬೋದು, ಹಾಲಿನ ಉತ್ಪನ್ನಗಳು ಅಂದರೆ ಬೆಣ್ಣೆ, ಚೀಸ್ ಏನಿದೆ ಅದರ ಉತ್ಪನ್ನಗಳೇನಿದೆ ಅವುಗಳ ಬೆಲೆ ಕೂಡ ಕಡಿಮೆ ಆಗಿರುವಂಥದ್ದು. ಗೃಹ ಬಳಕೆಯ ಪ್ರತಿನಿತ್ಯದ ವಸ್ತುಗಳು, ಒಂದು ಶಾಂಪಿನಿಂದ ಶೇವಿಂಗ್ ಬ್ಲೇಡ್ನಿಂದ ಹಿಡಿದು ಸುಮಾರು 375 ವಸ್ತುಗಳ ಬೆಲೆ ಈಗ ಕಡಿಮೆ ಆಗಿರುವಂಥದ್ದು. ಈ ಮುಂಚೆ ಇದ್ದಂಥ 4 ಸ್ಲ್ಯಾಬ್ನ ಏನು GST ಇತ್ತು ಅದನ್ನು 2 ಸ್ಲ್ಯಾಬ್ಗೆ ಇಳಿಸಿರುವಂಥದ್ದು. ಈಗ 5 ಮತ್ತು 18% ಮಾತ್ರ GSTಯನ್ನು ವಿಧಿಸಲಿಕ್ಕೆ ಸರ್ಕಾರಗಳು ಮುಂದಾಗಿರುವಂಥದ್ದು. ಇದರಿಂದ ನಿಜಕ್ಕೂ ಬೆಲೆ ಇಳಿಕೆಯಿಂದಾಗಿ ಮಧ್ಯಮ ವರ್ಗದ ಜನ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ಅವರು ದುಡಿದಂಥ ಹಣವೆಲ್ಲ ಈ ವಸ್ತುಗಳ ಖರೀದಿಗೆ ದುಬಾರಿ ಬೆಲೆಯನ್ನು ಭರಿಸಲಿಕ್ಕೇ ಆಗ್ತಾ ಇತ್ತು. ಹೀಗಾಗಿ ಜನ ಯಾವಾಗ ಬೆಲೆ ಇಳಿಕೆಗಳು ಆಗ್ತದೆ ಅನ್ನುವಂಥ ಇತ್ತು. ಅದು ನವರಾತ್ರಿಯ ಮೊದಲ ದಿನದಿಂದಲೇ ಜಾರಿ ಆಗ್ತಾ ಇರುವಂಥದ್ದು ನಿಜಕ್ಕೂ ಅವರಿಗೆ ಸಂತೋಷವನ್ನು ಉಂಟು ಮಾಡಿದೆ. ಸಾಕಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿನ ರಾಯಚೂರು ಜನರನ್ನು ಆ ಬಗ್ಗೆ ಮಾತಾಡ್ಸೋಣ. ಸರ್, ಇವತ್ತಿಂದ 2.0 GST ಹೊಸ ಸ್ಲ್ಯಾಬ್ ಏನು ಜಾರಿ ಆಗ್ತಾ ಇರುವಂಥದ್ದು ಏನು ಅನಿಸ್ತಾ ಇದೆ? ಇಟ್ ಈಸ್ ವೆಲ್ಕಮ್ ಫ್ರಮ್ ಡಿಸಿಷನ್ ಫ್ರಮ್ ದ ಗೌರ್ಮೆಂಟ್. ಇಟ್ ಈಸ್ ಅ ವೆರಿ ಗುಡ್ ಥಿಂಗ್ ವಿಚ್ ದೇ ಹ್ಯಾವ್ ಡನ್, and a lot of goods are now within the budget of a common man also, and there will be, I think, a boost in the sales of lot of goods. ಮಧ್ಯಮ ವರ್ಗದವರಿಗೆಲ್ಲ ಯಾವ ಥರ ಅನುಕೂಲ ಅಂತೀರಿ? ಡೆಫಿನೆಟ್ಲಿ ಪ್ರೈಸ್ ರಿಡಕ್ಷನ್ ಅಂದರೆ ಲೋ ವ್ಯಾಲ್ಯೂ ಕಾರ್ಸ್ ಆಗಲಿ ಎಲ್ಲ 1 lakh ಕಡಿಮೆ ಆದರೆ ಡೆಫಿನೆಟ್ಲಿ ಇಟ್ಸ್ ಅ ಬೆನಿಫಿಟ್ ಟು ದ ಮಿಡಲ್ ಕ್ಲಾಸ್. ಆ್ಯಂಡ್ ಫರ್ಟಿಲೈಸರ್ ರಿಡ್ಯೂಸ್ ಮಾಡಿದ್ದಾರೆ ಅದರ ಮೇಲೆ, ಸೊ ಫಾರ್ಮರ್ಸ್ಗೇನು ಭಾಳ ಬೆನಿಫಿಟ್ ಆಗ್ತದೆ. ಸೊ ಇಟ್ ಈಸ್ ಅ ವೆಲ್ಕಮ್ ಡಿಸಿಷನ್ ಫ್ರಮ್ ದ ವಿ ವೆಲ್ಕಮ್ ಇಟ್. ನೀವೇನಂತೀರಿ? ಅದು ತುಂಬ ಉಪಯೋಗ ಆಗತ್ತೆ ಬಿಡ್ರಿ. ಅದರಿಂದ ಈಗ ಒಂದು ನಂಬಿಕೆ ಅಂಗಡಿಯವ್ರು ಕೊಡಂಗಿಲ್ಲ. ಈಗ ಟೈಮ್ ಕೇಳ್ತಾರೆ ಇವರು. ಇನ್ನೊಂದು ವಾರದಾಗ ಸರಿ ಹೋಗೋದು ಅನಿಸ್ತೈತೆ. ಅದು ಸರಳ ಮಾಡಿದ್ದು ಚಲೋ ಆತ್ರಿ, ಎಲ್ಲರಿಗೂ ಒಳ್ಳೇದಾಗಿ. ಮೊದಲೆಲ್ಲ ಒಂದು ಸ್ವಲ್ಪ ಸೇವ್ ಆಗ್ತಿದ್ದಿಲ್ಲ ಅಮೌಂಟ್, ಈಗ ಸೇವ್ ಆಗ್ತದೆ. ಎಲ್ಲ ದರ ಜಾಸ್ತಿ ಆಗಿದ್ದು. ಈಗ ಎಲ್ಲದರಲ್ಲಿ ಸ್ವಲ್ಪ ಡಿಸ್ಕೌಂಟ್ ಸಿಗ್ತಾ ಇದೆ. ಆದರೆ ಈಗ ಸಡನ್ನಾಗಿ ಕೊಡ್ತಾ ಇಲ್ಲ, ಒಂದು ವಾರ ಟೈಮ್ ಕೇಳ್ತಾ ಇದ್ದಾರೆ, ಆಮೇಲೆ ಸರಳ ಆಗ್ಬೋದು. ಮಧ್ಯಮ ವರ್ಗದವ್ರಿಗೆ ಚೆನ್ನಾಗಿರುತ್ತೆ. ಹಳೆ ಸ್ಟಾಕ್ ಅಷ್ಟು ಖಾಲಿ ಆಗ್ಬೇಕಲ್ಲ. ಈಗ ಒಂದು ವಾರ ಓಡ್ತೈತೆ, ಆಮ್ಯಾಕೆ ಕಡಿಮೆ ಆಗ್ಬೋದು. GST ಎಲ್ಲ ಕಡಿಮೆ ಆಗ್ಬೋದು. ನಮಗೆ ಹೆಲ್ಪ್ ಆಕೈತೆ ರೀ. ನಾವು ದುಡ್ಕೊಂಡು ತಿನ್ನೋರಲ್ರಿ, ನಾವು ಕೂಲಿ ಮಾಡೋರು, ನಮ್ಗೆ ಆಗ್ಯಾಕ ಹೆಲ್ಪ್ ಆಗ್ಯಾಕ. ಶೇಂಗಾ ಗಿಂಗ ಎಲ್ಲ ಎಣ್ಣೆ ರೇಟ್ ಎಲ್ಲ ಇಳಿತಾವು. ಅಂದರೆ ಸ್ಟಾಕ್ ಇರೋ ಮಟ ಅವ್ರ ಅಂಗಡಿಯವ್ರು ಇದು ಮಾಡಲ್ಲ. ಆಮ್ಯಾಕೆ ರನ್ನಿಂಗ್ ಆಕೈತಿ, ಮತ್ತು ರೇಟ್ ಎಲ್ಲ ಕಡಿಮೆ ಆಕೈತಿ. ಒಬ್ಬರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಏನೋ ಒಂದು ಆಸೆ ಇಟ್ಕೊಂಡಿರ್ತಾರೆ, ಒಂದು ಕಾರ್ ತಗೋಬೇಕಪ್ಪ, ಸ್ಮಾಲ್ ಕಾರ್ ಆದರೂ ಪರವಾಗಿಲ್ಲ ಅಂತ. ಅವ್ರಿಗೆ ಅವ್ರ ಬಜೆಟ್ ಒಂದು 8-9 ಲಕ್ಷ ಇಟ್ಕೊಂಡಿರ್ತಾರೆ. ನಿಮ್ಗೆ 1 ಲಕ್ಷ ಲಾಭ ಆಗುತ್ತೆ, ಉಳಿತಾಯ ಆಗುತ್ತೆ ಅಂದರೆ ಖರ್ಚು ಮಾಡಕ್ಕೆ ಮುಂದೆ ಬರ್ತಾರೆ. ಏನು ಆ ದುಡ್ಡು ಏನು ಮಾಡ್ತಾರೆ? ಅವ್ರೇನು ತಗೊಂಡೋಗಿ FD ಇಟ್ಬಿಡಲ್ಲ, ಆ ದುಡ್ಡು ಮತ್ತೆ ಬಿಡ್ತಾರೆ. ಎಕನಾಮಿಕ್ ಸೈಕಲ್ ಆಗುತ್ತೆ. ಅದರಿಂದಾನೇ ಆರ್ಥಿಕತೆ ಬೆಳೆಯೋದು, ಹಣದುಬ್ಬರ ಕಡಿಮೆ ಆಗ್ತಕ್ಕಂಥ. ಆಮೇಲೆ ಲಾಸ್ಟ್ ಟೈಮ್ ಟ್ಯಾಕ್ಸ್ದು 12,75,000 ವಿನಾಯಿತಿ ಕೊಟ್ಟಾಗ ತುಂಬಾ ಜನ ಹೇಳಿದ್ದೇನೆ, ಟ್ಯಾಕ್ಸ್ ಕಟ್ಟೋರು 2% ಜನ ಅಷ್ಟೇನೆ. ನೀವು ಬೇರೆ ದೊಡ್ಡದಾಗಿ ಕ್ರಮ ತಗೊಳ್ಳಿ, ನಾವು ನಿಮ್ಗೆ ಉಗೆ ಅಂತೀವಿ. ಈಗ ಮಾಡಿದಾರಲ್ಲ ಅಷ್ಟೇ. ಕಟ್ಟ ಕಡೆಯ ಕುಗ್ರಾಮದ ವ್ಯಕ್ತಿಗೂ ಇದು ತಲುಪೋ ಹಾಗೆ ಮಾಡಿದ್ದಾರೆ. ಹಾಗಾಗಿ ಜನ ಖುಷಿ ಪಡ್ತಾ ಇದ್ದಾರೆ.